ಚಿನ್ನ ಸ್ಮಗ್ಲಿಂಗ್ ಪ್ರಕರಣ ಉದ್ಯಮಿ ಪುತ್ರ ತರುಣ್ ಕಸ್ಟಡಿಗೆ. ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಉದ್ಯಮಿ ಪುತ್ರನನ್ನ ಕಸ್ಟಡಿಗೆ ಕೊಡಲಾಗಿದೆ. ತರುಣ್ ರಾಜ್ ಡಿಆರ್ಐ ಕಸ್ಟಡಿಗೆ ನ್ಯಾಯಾಧೀಶರು ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಟ್ಟಿದ್ದಾರೆ. ಮಾರ್ಚ್ 15ರವರೆಗೆ ಡಿಆರ್ಐ ಕಸ್ಟಡಿಗೆ ನ್ಯಾಯಾಧೀಶರು ತರುಣ್ ರಾಜ್ನನ್ನ ಕೊಟ್ಟಿದ್ದಾರೆ. ಆರ್ಥಿಕ ಅಪರಾಧಗಳ ಕೋರ್ಟ್ ನ್ಯಾಯಾಧೀಶರಿಂದ ಆದೇಶ ಹೊರಬಿದ್ದಿದೆ. ನಿನ್ನೆ ರಾತ್ರಿಯೇ ತರುಣ್ ರಾಜ್ನನ್ನ ಬಂಧಿಸಿದ್ದ ಡಿಆರ್ಐ ಅಧಿಕಾರಿಗಳು ಉದ್ಯಮಿಯೊಬ್ಬರ ತಮ್ಮನ ಪುತ್ರನ ಮಗ ತರುಣ್ ರಾಜ್, ರನ್ಯಾಳಿಂದ ಚಿನ್ನ ತರಿಸ್ತಾ ಇದ್ದ ಆರೋಪಿ ತರುಣ್ ರಾಜ್, ವಿದೇಶದಿಂದ ಚಿನ್ನವನ್ನ ಅಕ್ರಮವಾಗಿ ನಟಿ ರನ್ಯಾ ರಾವ್ ತರ್ತಾ ಇದ್ರು. ಇದೀಗ ಇದೇ ಪ್ರಕರಣದಲ್ಲಿ ವಿಚಾರಣೆಯನ್ನ ಮಾಡೋದಕ್ಕೆ ತರುಣ್ ರಾಜ್ನನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ರು. ನಂತರ ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗಿತ್ತು, ಕಸ್ಟಡಿಗೆ ಕೇಳಿದ್ರು. ಇದೀಗ ಮಾರ್ಚ್ 15ರವರೆಗೆ ತರುಣ್ ರಾಜ್ನನ್ನ ನ್ಯಾಯಾಧೀಶರು ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕೆದಕೋದಕ್ಕೆ, ಜಾಲಾಡೋದಕ್ಕೆ ಡಿಆರ್ಐ ಟೀಮ್ ಸರ್ವ ರೀತಿಯಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದೆ. ನಟಿ ರನ್ಯಾ ರಾವ್ ಕೋರ್ಟ್ಗೆ ಹಾಜರು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ ಬಂಧನ ಆದ್ಮೇಲೆ ಇದೆಲ್ಲ ಹೇಗೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಆಕೆಯಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಆಕೆಯೂ ಕೂಡ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದು ವಿಚಾರಣೆಯನ್ನ ಎದುರಿಸಿದ್ರು. 3 ದಿನಗಳ ಕಾಲ ನಟಿ ರನ್ಯಾ ರಾವ್ರನ್ನ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ಕೊಡಲಾಗಿತ್ತು. ಇದೀಗ ಕೋರ್ಟ್ಗೆ ರನ್ಯಾ ರಾವ್ ಹಾಜರಾಗಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಆಕೆಯನ್ನ ಕಸ್ಟಡಿಗೆ ಕೊಟ್ಟ ಮೇಲೆ ಇನ್ನೊಂದಷ್ಟು ಮಾಹಿತಿ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ಗೆ ರನ್ಯಾ ರಾವ್ ಹಾಜರ್. ಬೇಲ್ಗೂ ಕೂಡ ಆಕೆ ಅರ್ಜಿಯನ್ನ ಸಲ್ಲಿಸಿದ್ಲು. ಬೇಲ್ಗೆ ಕೊಕ್ಕೆಯನ್ನ ಹಾಕಿದ್ರು ಡಿಆರ್ಐ ಅಧಿಕಾರಿಗಳು. ಬೇಲ್ ಸಿಗಬಾರದು ಅಂತ ಹೇಳಿ ಆಕೆಯನ್ನ ಹೆಚ್ಚಿನ ವಿಚಾರಣೆಗೋಸ್ಕರ ಕಸ್ಟಡಿಗೆ ಕೇಳಿದ್ರು. ಆಕೆ ದುಬೈಗೆ ಹೋಗಿ ಬರೋದು, ಚಿನ್ನ ಸಾಗಾಟ ಮಾಡೋದು ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇತ್ತು. ಈಕೆಯ ಮೇಲೆ ಡಿಆರ್ಐ ಅಧಿಕಾರಿಗಳು ಕೂಡ ಕಣ್ಣಿಟ್ಟಿದ್ರು. ಎಲ್ಲದಕ್ಕೂ ಕೂಡ ಘಳಿಗೆ ಕೂಡು ಬರಬೇಕು ಅಂತೀವಲ್ಲ, ಹಾಗೆ ಇತ್ತೀಚೆಗೆ ಈಕೆ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳ ಕೈಗೆ ಸಿಕ್ಕಿ ಬೀಳ್ತಾಳೆ. ಗೋಲ್ಡನ್ನ ದುಬೈನಿಂದ ತರ್ತಾ ಇದ್ದಂತಹ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಆಕೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಈ ರೀತಿಯ ಕೆಲಸವನ್ನ ಮಾಡಿಸ್ತಾ ಇದ್ರು ಅಂತ ಹೇಳಿದ್ಲು. ಕೇವಲ ಅಲ್ಲಿಂದ ತರುವುದು, ಇಲ್ಲಿ ಯಾರಿದ್ದಾರೋ ಅವರಿಗೆ ಕೊಡುವಂತಹ ಕೆಲಸ ನನ್ನದಾಗಿತ್ತೇ ವಿನಃ ಇದಕ್ಕೆ ನಾನು ಕಿಂಗ್ ಪಿನ್ ಅಲ್ಲ ಅನ್ನೋ ಧಾಟಿಯಲ್ಲಿ ನಟಿ ರನ್ಯಾ ರಾವ್ ತನಿಖಾಧಿಕಾರಿಗಳ ಮುಂದೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ಲು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದು ಕಡೆ ಉದ್ಯಮಿ ಪುತ್ರ ತರುಣ್ ರಾಜ್ನನ್ನ ಕಸ್ಟಡಿಗೆ ಪಡೆಯಲಾಗಿದೆ, ಮತ್ತೊಂದು ಕಡೆ ರನ್ಯಾ ರಾವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಏನು ಬೆಳವಣಿಗೆಗಳಾಗುತ್ತೆ ಅಂತ ಈ ಪ್ರಕರಣದಲ್ಲಿ? ಮಧುಶ್ರೀ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿರುವಂಥ ಡಿಆರ್ಐ ಅಧಿಕಾರಿಗಳು ಮುಖ್ಯವಾಗಿ ಈಗಾಗಲೇ ರನ್ಯಾ ರಾವ್ನ ಅವರ ಕಸ್ಟಡಿ ಅಂದರೆ ಅವಧಿ ಏನು ಕೊಟ್ಟಿದ್ರು, ಇವತ್ತು 4 ಒಳಗಡೆ ಪ್ರೊಡ್ಯೂಸ್ ಮಾಡಬೇಕಾಯಿತು ಕೋರ್ಟ್ಗೆ, ಅದನ್ನು ಆ ಪ್ರೋಸೆಸ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೇ ಪ್ರಕರಣದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಮತ್ತು ಆಕೆ ಮೊಬೈಲ್ ಮತ್ತು ಲ್ಯಾಪ್ಟಾಪಲ್ಲಿ ಸಿಕ್ಕಂಥ ಕೆಲವೊಂದಷ್ಟು ಮಾಹಿತಿಗಳ ಆಧರಿಸಿ, ಆಮೇಲೆ ಜೊತೆಗೆ ನೆಟ್ವರ್ಕ್, ಆಮೇಲೆ ಯಾರ ಜೊತೆ ಹೋಗ್ತಾ ಇದ್ದು ಬರ್ತಾ ಇದ್ದು ಅನ್ನೋದೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಮಾಡಿದಾಗ ತರುಣ್ ರಾಜ್ ಹೆಸರು ಕೇಳಿಬಂತು. ಇಮಿಡಿಯೇಟಾಗಿ ನಿನ್ನೆ ನೈಟೇ ಆತನನ್ನು ವಶಕ್ಕೆ ತಗೋತಾರೆ, ಆತನ ಅರೆಸ್ಟ್ ಪ್ರೋಸೆಸ್ ಮುಗಿಸ್ತಾರೆ. ಯಾಕೆಂದರೆ ಈ ಒಂದು ಪ್ರಕರಣದಲ್ಲಿ ಆತನ ಇನ್ವಾಲ್ವ್ಮೆಂಟು ಕೂಡ ಎಲ್ಲೋ ಒಂದು ಕಡೆ ಆಕೆಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಕಂಡುಬಂದ ಹಿನ್ನೆಲೆಯಲ್ಲಿ ಆತನನ್ನು ಈಗಾಗಲೇ ಒಂದು ವಿಚಾರಕ್ಕೆ, ಯಾಕೆಂದರೆ ಆಕೆನೂ ಕೂಡ ಆತನ ವಿಚಾರವನ್ನು ಹೇಳಿದ್ರು ಕಾರಣ ಆತನನ್ನು ವಶಕ್ಕೆ ತೊಗೊಂಡು ಅರೆಸ್ಟ್ ಮಾಡಿ ಮತ್ತೆ ಕಸ್ಟಡಿಗೆ ತೊಗೊಂಡಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಉಳಿದದ್ದು ಆತನನ್ನು ಒಂದು ವಿಚಾರಣೆ ಮಾಡಬೇಕು. ಮತ್ತು ಈಕೆ ಕಳೆದ 2 ದಿನಗಳಿಂದ ಡಿಆರ್ಐ ಅಧಿಕಾರಿಗಳ ಮುಂದೆ ಏನು ಹೇಳಿಕೆ ಕೊಟ್ಟಿದ್ದಾಳೆ, ಯಾರ್ಯಾರು ವಿಚಾರವನ್ನು ಬಾಯ್ಬಿಟ್ಟಿದ್ದಾಳೆ, ಆಮೇಲೆ ಈ ಒಂದು ಯಾಕೆಂದರೆ ಫಸ್ಟ್ ಡೇನೇ ಆಕೆ ಅರೆಸ್ಟ್ ಆದ ತಕ್ಷಣ ಆತನ ಕಸ್ಟಡಿಗೆ ತಗೊಂಡ ತಕ್ಷಣ ಇಮಿಡಿಯೇಟ್ ಆಗಿ ಕೆಲವೊಂದಷ್ಟು ಮಾಹಿತಿಯನ್ನು ಹೇಳಿ ಇದು ಸೀಕ್ರೆಟ್ ಆಗಿ ಎಲ್ಲೂ ಕೂಡ ರಿಲೀವ್ ಮಾಡಬಹುದು ಅಂತ ಕೇಳ್ಕೊಂಡಿದ್ಲು. ಅದನ್ನೇ ಯಥಾವತ್ತಾಗಿ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೂ ಕೂಡ ಕೊಟ್ಟಿದ್ರು. ಈ ಸಂಬಂಧಪಟ್ಟಂತೆ ಈಗ ಮತ್ತೆ ತರುಣ್ ರಾಜಿಂದ ಓಕೆ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ.